ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂಥ ಬ್ರೇಕಿಂಗ್ ಸುದ್ದಿಗಳ ಕಡೆ ಗಮನ ಹರಿಸುವಂಥ ಪ್ರಯತ್ನವನ್ನು ಮಾಡೋಣ. ಹಲವಾರು ಅಪ್ಡೇಟ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಫೆಡರಲ್ ರಿಸರ್ವ್ ರೇಟ್ ಕಟ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಆಕ್ಚುಲಿ ಇದು ಫೋರ್ಕಾಸ್ಟ್, ಅಂದ್ರೆ ರೇಟ್ ಕಟ್ ಆಗಬಹುದಾ, ಆಗೋದಾದ್ರೆ ಯಾವಾಗ, ಎಷ್ಟಾಗಬಹುದು, ಇದರ ಬಗ್ಗೆ JP Morgan ಅವರು ಒಂದು ಫೋರ್ಕಾಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ನೋಡಬಹುದು, JP Morgan ಬ್ರಿಂಗ್ಸ್ ಫಾರ್ವರ್ಡ್ ಫೆಡ್ ರೇಟ್ ಕಟ್ ಫೋರ್ಕಾಸ್ಟ್ ಟು ಸೆಪ್ಟೆಂಬರ್. ಬಹುಶಃ ಸೆಪ್ಟೆಂಬರ್ ಅಲ್ಲಿ ಅಂದ್ರೆ ಮುಂದಿನ ತಿಂಗಳು ಏನಿದೆ FOMC ಮೀಟಿಂಗ್, ಅದರಲ್ಲಿ ರೇಟ್ ಕಟ್ ಆಗಬಹುದು ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ನೋಡಬಹುದು, 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಅನ್ನ ಮಾಡಬಹುದು ಫೆಡ್ ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. ಇದು ಎಸ್ಟಿಮೇಟ್ ಅಷ್ಟೇ, ರೇಟ್ ಕಟ್ ಮಾಡ್ತಾರ ಬಿಡ್ತಾರ ಅದೆಲ್ಲವೂ ಕೂಡ ಗೊತ್ತಾಗೋದು ಜೆರೋಮ್ ಪವೆಲ್ ಅವರು ಬಂದು ಮೀಡಿಯಾಗೆ ಬ್ರೀಫ್ ಮಾಡುವಂತ ಸಂದರ್ಭದಲ್ಲಿ. ಅಲ್ಲಿವರೆಗೂ ಸಾಕಷ್ಟು ಎಸ್ಟಿಮೇಟ್ಸ್ ಅನ್ನ ಮಾಡ್ತಿರ್ತಾರೆ ಹಲವಾರು ರಿಸರ್ಚ್ ಹೌಸಸ್, ಫಂಡ್ ಹೌಸಸ್. ಅದೇ ರೀತಿ JP Morgan ಅವರು ಈ ರೇಟ್ ಕಟ್ ಬಗ್ಗೆ ಫೋರ್ಕಾಸ್ಟ್ ಮಾಡ್ತಾರೆ. ಯಾಕೆ ಅಂದ್ರೆ ನೋಡಬಹುದು, ಸೈಟಿಂಗ್ ಸೈನ್ಸ್ ಆಫ್ ವೀಕ್ನೆಸ್ ಇನ್ ಲೇಬರ್ ಮಾರ್ಕೆಟ್ ಅಂಡ್ ಅನ್ಸರ್ಟನಿಟಿ ಅರೌಂಡ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ಸ್ ಲೇಟೆಸ್ಟ್ ಫೆಡ್ ನಾಮಿನೇಷನ್. ಇತ್ತೀಚೆಗೆ ಲೇಬರ್ ಮಾರ್ಕೆಟ್ ಅಲ್ಲಿ ಏನು ವೀಕ್ನೆಸ್ ಕಂಡು ಬರ್ತಾ ಇದೆ ಅದನ್ನ ಮುಂದಿಟ್ಕೊಂಡು, ಹಾಗೆ ಫೆಡರಲ್ ರಿಸರ್ವ್ ಚೀಫ್ ನಾಮಿನೇಷನ್ಗೆ ಸಂಬಂಧಪಟ್ಟಂತ ವಿಚಾರವನ್ನ ಮುಂದಿಟ್ಕೊಂಡು ಬಹುಶಃ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಹಿಂದೆ ಅಂದ್ರೆ ನೀವು ಇಲ್ಲಿ ನೋಡಬಹುದು, ಬ್ರೋಕರೇಜ್ ಅಡ್ ಅರ್ಲಿಯರ್ ಫೋರ್ಕಾಸ್ಟ್ 125 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಇನ್ ಡಿಸೆಂಬರ್. ಬಹುಶಃ ಡಿಸೆಂಬರ್ ಅಲ್ಲಿ ರೇಟ್ ಕಟ್ ಆಗ್ಬೋದು ಅನ್ನೋಂಥ ಎಸ್ಟಿಮೇಟ್ ಅನ್ನ ಮಾಡಿತ್ತು. ಆದರೆ ಇತ್ತೀಚಿನ ಕೆಲವು ಡೇಟಾಗಳನ್ನ ನೋಡಿದ ನಂತರ ಅದನ್ನ ಪ್ರೀಪೋನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಡಿಸೆಂಬರ್ ಇಂದ ಸೆಪ್ಟೆಂಬರ್ಗೆ ತಂದಿದ್ದಾರೆ. ಬಹುಶಃ ಸೆಪ್ಟೆಂಬರ್ ಅಲ್ಲಿ ಫೆಡ್ ರೇಟ್ ಕಟ್ ಮಾಡಬಹುದು ಅಂತ. ಇದೆಲ್ಲವೂ ಕೂಡ ಎಸ್ಟಿಮೇಷನ್ಸ್. ಇನ್ ಕೇಸ್ ರೇಟ್ ಕಟ್ ಆದ್ರೆ ಖಂಡಿತ ಅದು ಮಾರ್ಕೆಟ್ಗೆ ಒಂದಷ್ಟು ಒಳ್ಳೆ ಸುದ್ದಿ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಅದರಲ್ಲೂ IT ಸೆಕ್ಟರ್ ಕಷ್ಟಪಡ್ತಿದೆ. ಹಾಗಾಗಿ ಅಂತ ಸೆಕ್ಟರ್ಗೆ ಒಂದು ಆಕ್ಸಿಜನ್ ಆಗಬಹುದು ಇನ್ ಕೇಸ್ ರೇಟ್ ಕಟ್ ಆದ್ರೆ ಸೆಪ್ಟೆಂಬರ್ ಮೀಟಿಂಗ್ ಅಲ್ಲಿ. ನೋಡೋಣ, ಇನ್ನು ಸಮಯ ಇದೆ ಸೆಪ್ಟೆಂಬರ್ಗೆ. ಹಾಗೆ ಯಾವಾಗ ಅಂತ ನೋಡಬಹುದು, ಸೆಪ್ಟೆಂಬರ್ 16, 17ಕ್ಕೆ ಮೀಟಿಂಗ್ ಇದೆ. ಅವಾಗ ಗೊತ್ತಾಗುತ್ತೆ ನಮಗೆ ಏನ್ ಡಿಸಿಷನ್ ತಗೊಳ್ತಾರೆ FOMC ಮೆಂಬರ್ಸ್ ಅಂತ. ನಂತರ ಇತ್ತೀಚಿನ US ಟ್ಯಾರಿಫ್ ಜಿಟ್ಟರ್ಸ್ ಏನಿದೆ, ಈ ಕಾರಣಕ್ಕೆ ನಮ್ಮ ಇಂಡಿಯನ್ ಎಲೆಕ್ಟ್ರಾನಿಕ್ಸ್ ಮೇಕರ್ಸ್ ಬೇರೆ ಮಾರ್ಕೆಟ್ಸ್ ಗಳ ಕಡೆ ನೋಡ್ತಿದ್ದಾರೆ ಅನ್ನುವಂತ ರಿಪೋರ್ಟ್ ಅನ್ನ ಈ ಆರ್ಟಿಕಲ್ ಕೊಡ್ತಾ ಇದೆ. US ಟ್ಯಾರಿಫ್ ಜಿಟ್ಟರ್ಸ್ ಪುಷ್ ಇಂಡಿಯನ್ ಎಲೆಕ್ಟ್ರಾನಿಕ್ಸ್ ಮೇಕರ್ಸ್ ಟು ಎಕ್ಸ್ಪ್ಲೋರ್ ನ್ಯೂ ಮಾರ್ಕೆಟ್ಸ್ ರಿಪೋರ್ಟ್ ಮೂಲಕ ಬರ್ತಿರೋಂತ ಸುದ್ದಿ. ಆಕ್ಚುಲಿ ಎಲ್ಲ ಕಂಪನೀಸ್ ಕೂಡ ಪ್ರಯತ್ನವನ್ನ ಮಾಡ್ತವೆ. ಒಂದು ಕಡೆ ಸಮಸ್ಯೆ ಆಗ್ತಾ ಇದೆ ಅಂದಾಗ ಇನ್ನೊಂದು ಕಡೆ ಗಮನ ಹರಿಸ್ತಾರೆ, ಅದರಲ್ಲೇನು ಡೌಟ್ ಇಲ್ಲ. ಅದೇ ರೀತಿ ಈಗ ನಮ್ಮ ಎಲೆಕ್ಟ್ರಾನಿಕ್ ಮೇಕರ್ಸ್ ಬೇರೆ ಮಾರ್ಕೆಟ್ಗಳ ಕಡೆ ಫೋಕಸ್ ಮಾಡ್ತಿದ್ದಾರೆ. ನೋಡಬಹುದು, ವೈಲ್ ಹೈ ವ್ಯಾಲ್ಯೂ ಪ್ರಾಡಕ್ಟ್ಸ್ ಸಚ್ ಆಸ್ ಸ್ಮಾರ್ಟ್ ಫೋನ್ಸ್, ಲ್ಯಾಪ್ಟಾಪ್ಸ್ ಅಂಡ್ ಸರ್ಟೈನ್ ಟೆಲಿಕಾಂ ಕಾಂಪೋನೆಂಟ್ಸ್ remain temporarily exempt, the prospect of sweeping 50% duties is eroding India's pricing advantage over China. ಸದ್ಯದ ಮಟ್ಟಿಗೆ ಇನ್ನು ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ಸ್ ಹಾಗೂ ಸರ್ಟೈನ್ ಟೆಲಿಕಾಂ ಕಾಂಪೋನೆಂಟ್ಸ್ ನ ಮೇಲೆ ಟ್ಯಾರಿಫ್ ಅನ್ನ ಹಾಕಿಲ್ಲ US ಅಥವಾ ಡೊನಾಲ್ಡ್ ಟ್ರಂಪ್ ಅವರು. ಎಕ್ಸೆಂಪ್ಷನ್ ಇದೆ, ಬಟ್ ಮುಂದಿನ ದಿನಗಳಲ್ಲಿ ಹಾಕ್ಬೋದು, ಗೊತ್ತಿಲ್ಲ. ನಿಮಗೆ ಗೊತ್ತಿದೆ ಡೊನಾಲ್ಡ್ ಟ್ರಂಪ್ ಅವರು ಯಾವಾಗ ಯಾವ ರೀತಿ ಬದಲಾಗ್ತಾರೆ ಹೇಳಕ್ಕಾಗೋದಿಲ್ಲ. ಹಾಗಾಗಿ ಅಂತ ಸಾಧ್ಯತೆಗಳಂತೂ ಇದ್ದೇ ಇರುತ್ತೆ. ಹಾಗಾಗಿ ಅದಕ್ಕೆ ಮುಂಚೆನೆ ಕಂಪನೀಸ್ ಬೇರೆ ಕಡೆ ಅಪಾರ್ಚುನಿಟೀಸ್ ಅನ್ನು ನೋಡ್ತಿದ್ದಾರೆ. ಜೊತೆಗೆ ಇನ್ ಕೇಸ್ 50% ಡ್ಯೂಟೀಸ್ ಅನ್ನ ಹಾಕಿದ್ರೆ ಚೈನಾದ ಪ್ರಾಡಕ್ಟ್ಸ್ ನ ಮುಂದೆ ಪ್ರೈಸಿಂಗ್ ವಿಚಾರದಲ್ಲಿ ಅಡ್ವಾಂಟೇಜ್ ತಗೊಳ್ಳೋದು ಕಷ್ಟ ಆಗ್ಬೋದು ಅಂತ ಹೇಳುತ್ತೆ ಈ ಆರ್ಟಿಕಲ್. ಹಾಗೆ ಇಲ್ಲಿ ನೋಡಬಹುದು, ಡಿಕ್ಸಾನ್ ಟೆಕ್ನಾಲಜೀಸ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ. ಈ ಕಂಪನಿ ಹಲವು ಒಪ್ಪಂದಗಳನ್ನ ಮಾಡ್ಕೊಂಡಿದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಸೆಗ್ಮೆಂಟ್ ಅಲ್ಲಿ ಮುಂಚೂಣಿಯಲ್ಲಿರುವಂತಹ ಕಂಪನಿ ಡಿಕ್ಸಾನ್ ಟೆಕ್ನಾಲಜೀಸ್. ಈ ಕಂಪನಿ ಇತ್ತೀಚೆಗೆ ಹಲವು ಒಪ್ಪಂದಗಳನ್ನ ಮಾಡ್ಕೊಂಡಿದೆ. ಹಾಗೆ ನೋಡಬಹುದು, ಇತ್ತೀಚಿನ ಸುದ್ದಿಯನ್ನ ನಾವು ನೋಡಿದ್ವಿ ಒಂದ್ಸಲ. ಮೋಟರೋಲಾ ಜೊತೆ ಕೂಡ ಒಪ್ಪಂದವನ್ನ ಮಾಡ್ಕೊಂಡಿದೆ. ಈ ಎಲ್ಲ ಒಪ್ಪಂದಗಳ ನಡುವೆ ಕೂಡ, ಅಂದ್ರೆ ಸದ್ಯದ ಮಟ್ಟಿಗೆ ಇನ್ನೂ ಟ್ಯಾರಿಫ್ ಹಾಕಿಲ್ಲ, ಬಟ್ ಸ್ಟಿಲ್ ಈ ಒಪ್ಪಂದಗಳ ನಡುವೆ ಕೂಡ ಕಂಪನಿ ವೇಟ್ ಅಂಡ್ ವಾಚ್ ಮೋಡ್ಗೆ ಹೋಗ್ತಾ ಇದೆ. ನೋಡಬಹುದು, ಅವೆವರ್ ನೌ ಇನ್ ವೇಟ್ ಅಂಡ್ ವಾಚ್ ಅಪ್ರೋಚ್ ರಿಪೋರ್ಟೆಡ್ಲಿ. ಯಾಕೆಂತಂದ್ರೆ ಯಾವಾಗ ಏನ್ ಸುದ್ದಿ ಬರುತ್ತೋ ಗೊತ್ತಿಲ್ಲ. ಹಾಗಾಗಿ ಅಗ್ರೆಸಿವ್ ಆಗಿ ಅವರು ಫೋಕಸ್ ಮಾಡಕ್ ಆಗೋದಿಲ್ಲ. ಇದೇ ಅನ್ಸರ್ಟೈನಿಟಿ ಅನ್ನೋದು. ಡೀಲ್ ಮಾಡ್ಕೊಳ್ಬೇಕಾ, ಮಾಡ್ಕೋಬಾರ್ದಾ, ಅಥವಾ ಬೇರೆ ಕಡೆ ಅಪರ್ಚುನಿಟೀಸ್ ನೋಡ್ಬೇಕಾ, ಇದೇ ಕನ್ಫ್ಯೂಷನ್ ಕಂಪನೀಸ್ ಕೂಡ ಇರುತ್ತೆ. ಹೇಗೆ ನಮಗೆ ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ, ವೇಟ್ ಮಾಡ್ಬೇಕಾ ಅನ್ನೋಂತ ಡೌಟ್ಸ್ ಇರುತ್ತೋ ಅದೇ ರೀತಿ ಕಂಪನಿಗಳಿಗೂ ಕೂಡ ಇರುತ್ತೆ, ಕಂಪನಿಯ ಮ್ಯಾನೇಜ್ಮೆಂಟ್ಗೂ ಕೂಡ ಇರುತ್ತೆ. ಹಾಗಾಗಿ ಗ್ರೋತ್ ಸ್ವಲ್ಪ ಹಿಂದೆ ಉಳಿಯುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿನೇ ಯಾವುದೇ ಕಾರಣಕ್ಕೂ ಫೋಕಸ್ ಬರೀ ಅಮೆರಿಕದ ಕಡೆ ಮಾಡದೆ ಬೇರೆ ದೇಶಗಳ ಕಡೆ ಕೂಡ ಈಗ ಹೋಗ್ತಿದೆ ಕಂಪನಿಗಳ ಗಮನ. ಇದು ಒಳ್ಳೆ ಡೆವಲಪ್ಮೆಂಟ್ ಕೂಡ. ಅಲ್ಲಿ ಆಗುವಂತ ನಷ್ಟವನ್ನ ಇನ್ನೊಂದ್ ಕಡೆ ಎಲ್ಲಾದ್ರೂ ತುಂಬಿಕೊಳ್ಳಕ್ಕೆ ಪ್ರಯತ್ನ ಪಟ್ರೆ ತುಂಬಿಕೊಂಡ್ರೆ
ಖಂಡಿತ ಕಂಪನಿಯ ಮೇಲೆ ಅಂತ ಇಂಪ್ಯಾಕ್ಟ್ಗಳು ಆಗೋದಿಲ್ಲ. ಯಾವುದೇ ಕಂಪನಿ ಆಗ್ಬೋದು ಅದು, ಯಾಕಂದ್ರೆ ಒಂದ್ ಕಡೆ ನಷ್ಟ ಆದ್ರೆ ಇನ್ನೊಂದ್ ಕಡೆ ಅದನ್ನ ಫುಲ್ಫಿಲ್ ಮಾಡ್ಕೊಂಡಿರುತ್ತೆ. ಬಟ್ ಫುಲ್ಫಿಲ್ ಮಾಡ್ಕೊಳ್ಳದೆ ಇದ್ರೆ ಸಮಸ್ಯೆಗಳು ಆಗೋದು. ನೋಡೋಣ, ಸದ್ಯದ ಮಟ್ಟಿಗಂತೂ ಕಂಪನಿಗಳು ಪ್ರಯತ್ನ ಪಡ್ತಿದ್ದಾವೆ. ಇನ್ನು ಡಿಫೆನ್ಸ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡ್ಬೋದು. ಇಂಡಿಯಾಸ್ ಡಿಫೆನ್ಸ್ ಪ್ರೊಡಕ್ಷನ್ ಸರ್ಜಸ್ ಟು ಆಲ್ ಟೈಮ್ ಐ ಆಫ್ ರುಪೀಸ್ 1.5 lakh crore. 1.5 ಲಕ್ಷ ಕೋಟಿಯನ್ನ ತಲುಪಿದೆ ಭಾರತದ ಡಿಫೆನ್ಸ್ ಪ್ರೊಡಕ್ಷನ್. ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಅದರಲ್ಲೂ ನೋಡಬಹುದು ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂಡ್ ಅದರ್ PSUs ಕಾಂಟ್ರಿಬ್ಯೂಟೆಡ್ 77% ಆಫ್ ದ ಟೋಟಲ್ ಪ್ರೊಡಕ್ಷನ್. ಸರ್ಕಾರಿ ಕಂಪನಿಗಳೇ ಸುಮಾರು 77% ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದವೆ ಈ 1.5 ಲಕ್ಷ ಕೋಟಿ ಗ್ರೋತ್ಗೆ. ಖಂಡಿತ ಒಂದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು ನಮ್ಮ ಡಿಫೆನ್ಸ್ ಸೆಕ್ಟರ್ಗೆ. ಫೈನಲಿ ನಮ್ಮ ಡಿಫೆನ್ಸ್ ಸೆಕ್ಟರ್ ಕೂಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ ಎಕಾನಮಿಗೂ ಕೂಡ, ಅಟ್ ದ ಸೇಮ್ ಟೈಮ್ ನಮ್ಮ ಆರ್ಮಿಗೂ ಕೂಡ. ಯಾಕಂದ್ರೆ ಎಷ್ಟು ದಿನ ಜಾಸ್ತಿ ಪ್ರಮಾಣದಲ್ಲಿ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ, ಅದರಲ್ಲೂ ಆರ್ಮ್ಸ್ ವಿಚಾರದಲ್ಲಿ. ಈಗ ಸ್ಲೋ ಆಗಿ ನಾವೇ ಪ್ರೊಡಕ್ಷನ್ ಅನ್ನ ಹೆಚ್ಚು ಮಾಡ್ಕೊಳ್ತಾ ಇದೀವಿ, ಜೊತೆಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದೀವಿ. ತುಂಬಾ ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇದನ್ನ ನೋಡಬಹುದು. ದ ಡಿಫೆನ್ಸ್ ಪ್ರೊಡಕ್ಷನ್ ಹ್ಯಾಸ್ ಗ್ರೋನ್ 18% ಇಯರ್ ಆನ್ ಇಯರ್ ಬೇಸಿಸ್ ಫ್ರಮ್ 1.27 lakh crore. 1.27 lakh crore ಇದ್ದದ್ದು ಈಗ 1.5 ಲಕ್ಷ ಕೋಟಿಯನ್ನ ಕ್ರಾಸ್ ಮಾಡಿದೆ. ಹಾಗೆ ಪಬ್ಲಿಕ್ ಸೆಕ್ಟರ್ ಅಂದ್ರೆ PSU ಕಂಪನೀಸ್ 77% ಪ್ರೊಡಕ್ಷನ್ ಅನ್ನ ಮಾಡಿದ್ದಾರೆ ಈ 1.5 ಲಕ್ಷ ಕೋಟಿಯಲ್ಲಿ. ಹಾಗೆ ಪ್ರೈವೇಟ್ ಸೆಕ್ಟರ್ ಕೂಡ 23% ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ. ಲಾಸ್ಟ್ ಇಯರ್ 21% ಕಾಂಟ್ರಿಬ್ಯೂಷನ್ ಇತ್ತು, ಈ ವರ್ಷ 23% ಅನ್ನ ತಲುಪಿದೆ. ನೋಡಬಹುದು. ದ ಮೈಲ್ ಸ್ಟೋನ್ ಈಸ್ ಅ ಕ್ಲಿಯರ್ ಇಂಡಿಕೇಟರ್ ಆಫ್ ಇಂಡಿಯಾ ಸ್ಟ್ರೆಂಥನಿಂಗ್ ಡಿಫೆನ್ಸ್ ಇಂಡಸ್ಟ್ರಿಯಲ್ ಬೇಸ್. ಡಿಫೆನ್ಸ್ ಇಂಡಸ್ಟ್ರಿ ಏನಿದೆ ಅದನ್ನ ಸ್ಟ್ರೆಂಥನ್ ಮಾಡ್ತಾ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು ಈ ಬೆಳವಣಿಗೆಗಳು. ಯಾವೆಲ್ಲ ವಿಷಯಗಳು ಈ ರೀತಿಯ ಒಳ್ಳೆಯ ಡೆವಲಪ್ಮೆಂಟ್ಗೆ ಕಾರಣ ಆಗ್ತಾ ಇದೆ ನೋಡಬಹುದು. ಪಾಲಿಸಿ ರಿಫಾರ್ಮ್ಸ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಸ್ಟ್ರಾಟಜಿಕ್ ಫೋಕಸ್ ಆನ್ ಇಂಡಿಜಿನೈಸೇಷನ್ ಸಪೋರ್ಟೆಡ್ ಡಿಫೆನ್ಸ್ ಇಂಡಸ್ಟ್ರಿ ಆಫ್ ಇಂಡಿಯಾ ಟು ರೀಚ್ ದ ರೆಕಾರ್ಡ್ ಐ ಫಿಗರ್, ಪ್ರೆಸ್ ರಿಲೀಸ್ ಸೆಡ್. ಅಂದ್ರೆ ಇತ್ತೀಚೆಗೆ ಸರ್ಕಾರದ ಫೋಕಸ್ ಏನಿದೆ, ಸಾಧ್ಯವಾದಷ್ಟು ನಮಗೆ ಬೇಕಾಗಿರುವಂತದ್ದನ್ನ ನಾವೇ ಉತ್ಪಾದನೆ ಮಾಡ್ಕೊಳ್ಬೇಕು, ಅದರಲ್ಲೂ ಎಸ್ಪೆಷಲಿ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಅನ್ನುವಂತ ನಡೆ ಏನಿದೆ ಇದು ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ. ಜೊತೆಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗಿದೆ ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ. ಪಾಲಿಸಿ ರಿಫಾರ್ಮ್ಸ್ ಅನ್ನ ತಂದಿರೋದು ಕೂಡ ಸರ್ಕಾರ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಅಂತ ಹೇಳ್ತಿದೆ. ಸರ್ಕಾರವೇ ರಿಲೀಸ್ ಮಾಡಿರುವಂತ ಪ್ರೆಸ್ ರಿಲೀಸ್ಗೆ ಪ್ರೈವೇಟ್ ಪಾರ್ಟಿಸಿಪೇಷನ್ ಕೂಡ ಇಲ್ಲಿ ಇಂಪ್ರೂವ್ ಆಗ್ತಾ ಇದೆ. ಹಾಗಾಗಿನೇ ಅದು ಕೂಡ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ಇದು ಎಕ್ಸ್ಪೋರ್ಟಿಂಗ್ ಕೆಪಬಿಲಿಟೀಸ್ ಅನ್ನ ಜಾಸ್ತಿ ಮಾಡ್ತಾ ಇದೆ, ಅದನ್ನು ಕೂಡ ಪ್ರೆಸ್ ರಿಲೀಸ್ ಅಲ್ಲಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಖಂಡಿತ ಒಳ್ಳೆಯ ಬೆಳವಣಿಗೆಗಳು ನೋಡ್ಲಿಕ್ಕೆ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಕೆಲವರು ಕೇಳ್ಬೋದು ಬೆಳವಣಿಗೆಗಳೇನೋ ಚೆನ್ನಾಗಿದೆ, ಸ್ಟಾಕ್ಗಳು ಬೀಳ್ತಿದ್ದಾವೆ ಅಂತ. ಖಂಡಿತ ಅದು ಏನು ಮಾಡೋಕ್ಕಾಗೋದಿಲ್ಲ, ಮಾರ್ಕೆಟ್ ಕಂಡೀಷನ್ ಆಗಿದೆ. ಬರೀ ಡಿಫೆನ್ಸ್ ಶೇರ್ಗಳು ಮಾತ್ರ ಬೀಳ್ತಿಲ್ಲ, ಮೆಜಾರಿಟಿ ಶೇರ್ಗಳು ಬೀಳ್ತಿದ್ದಾವೆ ಮಾರ್ಕೆಟ್ ಅಲ್ಲಿ. ಮಾರ್ಕೆಟ್ ಕಂಡೀಷನ್ ಟ್ಯಾರಿಫ್ ಕಾರಣಕ್ಕೆ ಸರಿ ಇಲ್ಲ, ಹಾಗಾಗಿ ಅದರ ಇಂಪ್ಯಾಕ್ಟ್ ಎಲ್ಲ ಕಡೆ ಆಗ್ತಾ ಇದೆ. ನಮ್ಮ ಹತ್ರ ಒಳ್ಳೆ ಶೇರುಗಳಿರಬೇಕಷ್ಟೇ. ಇವತ್ತು ಬಿದ್ದು ಮುಂದೆ ಯಾವತ್ತೋ ಒಂದಿನ ಮೇಲೆ ಓದೇ ಹೋಗ್ತವೆ. ಇನ್ನು ನೆಕ್ಸ್ಟ್ ಸುದ್ದಿಯ ಕಡೆ ನಾವು ಬರೆದ್ರೆ BSNL ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ. ಇದು ಆಕ್ಚುಲಿ ಯಾವುದೇ ರೀತಿಯ ಸ್ಟಾಕ್ಗೆ ಸಂಬಂಧಪಟ್ಟಂತ ಸುದ್ದಿ ಅಲ್ಲ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ BSNL ಲಿಸ್ಟೆಡ್ ಕಂಪನಿ ಅಲ್ಲ. ನೋಡಬಹುದು. ಗವರ್ನಮೆಂಟ್ ಆಸ್ಕ್ BSNL ಸರ್ಕಲ್ಸ್ ಟು ಇಂಪ್ರೂವ್ ಕ್ವಾಲಿಟಿ ಆಫ್ ಸರ್ವಿಸ್, ರಿಸಾಲ್ವ್ ಟವರ್ ಪವರ್ ಇಶ್ಯೂಸ್. ಫೈನಲಿ ಸರ್ಕಾರ BSNL ಕಡೆ ಫೋಕಸ್ ಮಾಡ್ತಿದೆ ಅನ್ನೋದನ್ನ ನಾವು ಇದ್ರ ಮೂಲಕ ನೋಡಬಹುದು. ಯಾಕೆಂತಂದ್ರೆ BSNL ಅಲ್ಲಿ ಇರುವಂತಹ ಸಮಸ್ಯೆನೆ ಕ್ವಾಲಿಟಿ ಇದೆ. ಎಷ್ಟೋ ಕಡೆ ನೆಟ್ವರ್ಕ್ ಸಿಗೋದಿಲ್ಲ, ಕೆಲವು ಕಡೆ ಟವರ್ ಇರುತ್ತೆ, ನೆಟ್ವರ್ಕ್ ಇರೋದಿಲ್ಲ, ಕಾರಣ ಪವರ್ ಸಮಸ್ಯೆಗಳು. ಹಾಗೆ ಏನಾದರೂ ಅಲ್ಲಿ ಟೆಕ್ನಿಕಲ್ ಸಮಸ್ಯೆಗಳು ಶುರುವಾದರೆ ಅಥವಾ ಕಂಡು ಬಂದ್ರೆ ಅದನ್ನ ಇಮಿಡಿಯೇಟ್ಲಿ ಸಾಲ್ವ್ ಮಾಡುವಂತ ಪ್ರಯತ್ನವನ್ನು ಅವರು ಮಾಡೋದಿಲ್ಲ. ಹಾಗಾಗಿ ಫೈನಲಿ ಸರ್ಕಾರ BSNL ಸರ್ಕಲ್ಸ್ಗೆ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡಲಿಕ್ಕೆ, ಅಂದ್ರೆ ಕ್ವಾಲಿಟಿ ಆಫ್ ಸರ್ವಿಸ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಹಾಗೂ ಪವರ್ ಇಶ್ಯೂಸ್ ಏನ್ ಕಂಡು ಬರುತ್ತೆ ಟವರ್ ಅಲ್ಲಿ ಅಂತದನ್ನ ರಿಸಾಲ್ವ್ ಮಾಡಲಿಕ್ಕೆ ಆರ್ಡರ್ ಮಾಡಿದೆ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅಲ್ಲಿ ಕೆಲಸ ಮಾಡುವಂತವ್ರು ಇದನ್ನ ಸೀರಿಯಸ್ ಆಗಿ ತಗೊಂಡು ಮಾಡ್ತಾರೆ ಅಂತ. ಇನ್ ಕೇಸ್ ಸೀರಿಯಸ್ ಆಗಿ ತಗೊಂಡು ಮಾಡಿದ್ರೆ ಖಂಡಿತ ಒಂದು ಒಳ್ಳೆ ಬೆಳವಣಿಗೆ BSNL ಸರ್ವಿಸಸ್ ಅನ್ನ ಬಳಸುವಂತರಿಗೆ. ಇವರೇನಾದ್ರೂ ಪ್ರಾಪರ್ ಆಗಿ ಸರ್ವಿಸ್ ಅನ್ನ ಕೊಡೋದು ಶುರುವಾಯ್ತು ಅಂತಂದ್ರೆ ಖಂಡಿತ ಬೇರೆ ಕಂಪನೀಸ್ ಪ್ರೈಸ್ ಅನ್ನು ಕಡಿಮೆ ಮಾಡಬೇಕಾಗುತ್ತೆ. ಅದು ಕಸ್ಟಮರ್ಸ್ಗಂತೂ ಒಳ್ಳೆ ಅನುಕೂಲವನ್ನ ತಂದು ಕೊಡುತ್ತೆ. ಇನ್ನು ನೆಕ್ಸ್ಟ್ ICICI ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ICICI ಬ್ಯಾಂಕ್ ಮಿನಿಮಮ್ ಆವರೇಜ್ ಬ್ಯಾಲೆನ್ಸ್ ನಾವು ₹50,000. 50,000 ಅಂದ ತಕ್ಷಣ ಶಾಕ್ ಆಗಬೇಡಿ, ಅಂದ್ರೆ ಮಂತ್ಲಿ ಅವರೇಜ್ ಬ್ಯಾಲೆನ್ಸ್ 50,000 ಇರಬೇಕು ಅನ್ನೋಂತ ರೂಲ್ಸ್ ಅನ್ನ ಮಾಡಿದೆ. ಆದ್ರೆ ಇಲ್ಲಿ ಕೆಲವೊಂದು ಡಿಫರೆನ್ಸಸ್ ಇದೆ. ಅದೇನು ಅಂತಂದ್ರೆ 50,000 ಪರ್ ಮಂತ್ ಏನಿದೆ ಇದು ಅರ್ಬನ್ ಬ್ರಾಂಚಸ್ಗೆ,
ಸೆಮಿ ಅರ್ಬನ್ ಬ್ರಾಂಚಸ್ಗೆ 25,000 ಹಾಗೆ ರೂರಲ್ ಬ್ರಾಂಚಸ್ಗೆ 10,000 ನಿಗದಿ ಮಾಡಿದೆ. ಇದು ಆಗಸ್ಟ್ 1 ಇಂದಾನೆ ಯಾರೆಲ್ಲ ಹೊಸದಾಗಿ ಅಕೌಂಟ್ಸ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ ಅವರಿಗೆ ಅಪ್ಲೈ ಆಗುತ್ತೆ. ಈಗಾಗಲೇ ನಿಮ್ಮ ಹತ್ರ ಇದ್ರೆ ಆಸ್ ಯೂಶುವಲ್ ಹಳೆ ರಿಕ್ವೈರ್ಮೆಂಟ್ಸ್ ಏನಿತ್ತು ಅದೇ ಕಂಟಿನ್ಯೂ ಆಗುತ್ತೆ. ಈ ಚೇಂಜ್ ಅಪ್ಲೈ ಆಗ್ತಿರೋದು ನೋಡಬಹುದು. ದ ಚೇಂಜ್ ಅಪ್ಲೈಸ್ ಓನ್ಲಿ ಟು ದ ನ್ಯೂ ಕಸ್ಟಮರ್ಸ್ ಹೂ ಹ್ಯಾವ್ ಬೀನ್ ಅಕ್ವೈರ್ಡ್ ಫ್ರಮ್ ಆಗಸ್ಟ್ 1, 2025. ಇನ್ ಕೇಸ್ ನೀವೇನಾದ್ರೂ ಆಗಸ್ಟ್ 1 ನಂತರ ಅಕೌಂಟ್ ಓಪನ್ ಮಾಡಿದ್ರೆ ನಿಮಗೆ ಈ ಹೊಸ ರೂಲ್ಸ್ ಅಪ್ಲೈ ಆಗುತ್ತೆ, ಬೇರೆಯವರಿಗಲ್ಲ. ಸುಮಾರು ಜನ ಈ ಬ್ಯಾಂಕ್ಗಳಲ್ಲಿ ಅಕೌಂಟ್ ಅನ್ನೇ ಹೊಂದಿರೋದಿಲ್ಲ. ಕಾರಣನೇ ಮಿನಿಮಮ್ ಬ್ಯಾಲೆನ್ಸ್ ಅಥವಾ ಅವರೇಜ್ ಬ್ಯಾಲೆನ್ಸ್ ಜಾಸ್ತಿ ಅಂತಾನೇನ. ಬಟ್ ಇಲ್ಲಿ ಅಕೌಂಟ್ ಓಪನ್ ಮಾಡೋರು ಯಾರು ಕಡಿಮೆ ಪ್ರಮಾಣದ ವ್ಯವಹಾರವನ್ನ ಮಾಡೋರಾಗಿರೋದಿಲ್ಲ, ದೊಡ್ಡ ಪ್ರಮಾಣದಲ್ಲಿ ಮಾಡುವಂತವ್ರಾಗಿರ್ತಾರೆ. ಹಾಗಾಗಿ ಅವ್ರಿಗೆ ಅಂತ ಡಿಫ್ರೆನ್ಸ್ ಆಗೋದಿಲ್ಲ. ಇನ್ ಕೇಸ್ ಬಿಫೋರ್ ಆಗಸ್ಟ್ 1 ಏನಾದ್ರೂ ಅಕೌಂಟ್ ಓಪನ್ ಮಾಡಿದ್ರೆ ಅವ್ರಿಗೆ ಆಸ್ ಯೂಶುವಲ್ ಹಳೆಯ ರೂಲ್ಸ್ ಏನಿತ್ತು ಅದೇ ಕಂಟಿನ್ಯೂ ಆಗುತ್ತೆ. ಇನ್ನು ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಇನ್ನು ಒಂದು ಕಂಪನಿ ಮಾರ್ಕೆಟ್ಗೆ ಎಂಟರ್ ಆಗಲಿಕ್ಕೆ ತಯಾರಾಗ್ತಾ ಇದೆ. ನೋಡಬಹುದು, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಸೊಲ್ಯೂಷನ್ಸ್ ಪ್ರೊವೈಡರ್ ಟೆಕ್ನೋಕ್ರಾಫ್ಟ್ ವೆಂಚರ್ಸ್ ಫೈಲ್ಸ್ IPO ಪೇಪರ್ಸ್ ಫಾರ್ ಫಂಡ್ ರೈಸಿಂಗ್. ಕಂಪನಿ IPO ಪೇಪರ್ಸ್ ಅನ್ನ ಫೈಲ್ ಮಾಡಿದೆ ಸೆಬಿಗೆ. ಮುಂದಿನ ದಿನಗಳಲ್ಲಿ ಸೆಬಿಯಿಂದ ಅಪ್ರೂವಲ್ ಸಿಕ್ಕರೆ ಈ ಕಂಪನಿ ಕೂಡ ಮಾರ್ಕೆಟ್ಗೆ ಲಗ್ಗೆ ಇಡುತ್ತೆ. ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಇನ್ನೊಂದು ಕಂಪನಿ. ನೋಡೋಣ ಯಾವಾಗ ಅಪ್ರೂವಲ್ ಸಿಗುತ್ತೆ, ಯಾವಾಗ ಬರುತ್ತೆ ಅಂತ. ನೆಕ್ಸ್ಟ್ NSDL ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನು ನೋಡಿದ್ರೆ ನೋಡಬಹುದು. NSDL ಪ್ರೀ IPO ಇನ್ವೆಸ್ಟರ್ಸ್ ಫೈನಲಿ ಮೇಕ್ ಮನಿ ಆಸ್ ಸ್ಟಾಕ್ ಅಪ್ 62% ಇನ್ 3 days. ಅಂದ್ರೆ IPO ಬರೋದಕ್ಕಿಂತ ಮುಂಚೆ ಹಲವು ಇನ್ವೆಸ್ಟರ್ಸ್ ಈ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು. ಆದ್ರೆ ಅನ್ಲಿಸ್ಟೆಡ್ ಸ್ಪೇಸಲ್ಲಿ ಪ್ರೈಸ್ ಏನಿತ್ತು ಅದಕ್ಕಿಂತ ಕಡಿಮೆ ಪ್ರೈಸ್ಗೆ ಕಂಪನಿ IPOದಲ್ಲಿ ಆಫರ್ ಮಾಡ್ತು. ಆಗ ಒಂದಷ್ಟು ಡಿಸಪಾಯಿಂಟ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿತ್ತು ಪ್ರೀ IPO ಇನ್ವೆಸ್ಟರ್ಸ್ಗೆ. ಆದ್ರೆ ಈಗ ಲಾಸ್ಟ್ 3 days ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದು ಸ್ಟಾಕ್ ತುಂಬಾ ಚೆನ್ನಾಗಿ ಅಪ್ ಆಗಿದೆ. ಹಾಗಾಗಿ ಪ್ರೀ IPO ಇನ್ವೆಸ್ಟರ್ಸ್ಗೂ ಕೂಡ ಈಗ ಸ್ವಲ್ಪ ಮಟ್ಟಿಗಿನ ಲಾಭ ಆಗಿದೆ ಅಂತ ಹೇಳ್ಬೋದು. ಇನ್ ಕೇಸ್ ತುಂಬಾ ಮುಂಚೆನೆ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗಂತೂ ಮನೆ ಲಾಭ ಆಗಿದೆ. ಬಟ್ IPO ಬರೋದಕ್ಕಿಂತ ಸ್ವಲ್ಪ ಮುಂಚೆ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ನಷ್ಟ ಆಗಿತ್ತು. ಈಗ ಅದು ಲಾಭಕ್ಕೆ ಕನ್ವರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ವರುಣ್ ಬೆವರೇಜಸ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ಚೀಟೋಸ್ ಫಾರ್ ದ ವರ್ಲ್ಡ್. ವರುಣ್ ಬೆವರೇಜಸ್ ಟು ಟೇಕ್ ಸ್ನ್ಯಾಕ್ ಪ್ರೊಡಕ್ಷನ್ ಗ್ಲೋಬಲ್. ಕಂಪನಿಯ ಸ್ನ್ಯಾಕ್ ಪ್ರೊಡಕ್ಷನ್ ಇತ್ತು, ಅದರಲ್ಲೂ ಚೀಟೋಸ್ ಬ್ರಾಂಡ್ ಇಲ್ಲಿದೆ ನೋಡಬಹುದು. ಈ ಸ್ನ್ಯಾಕ್ ಪ್ರೊಡಕ್ಷನ್ ಅನ್ನ ಕಂಪನಿ ಗ್ಲೋಬಲ್ ಲೆವೆಲ್ಗೆ ತಗೊಂಡು ಹೋಗ್ತಾ ಇದೆ. ಮೊರಾಕೋದಲ್ಲಿ ಕಂಪನಿ ಪ್ರೊಡಕ್ಷನ್ ಅನ್ನ ಸ್ಟಾರ್ಟ್ ಮಾಡಿದೆ. ಈ ಮೂಲಕ ಗ್ಲೋಬಲ್ ಲೆವೆಲ್ಗೆ ಕಂಪನಿ ತನ್ನ ಚೀಟೋಸ್ ಅನ್ನ ತಗೊಂಡು ಹೋಗ್ತಾ ಇದೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.